ಮಾರ್ನಿಂಗ್ ಇವತ್ತು ಒಂದು ವೀಕೆಂಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲಿಗೆ ಜೀರಿಗೆ ವಾಟರ್, ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ, ಯಾಕಂದರೆ ವೀಕೆಂಡ್ ಅಲ್ವಾ, ಅಷ್ಟು ಜಾಸ್ತಿ ಕೆಲಸ ಇಲ್ಲ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ. ನನ್ನ ಒಟ್ಟಿಗೇನೆ ಇಬ್ಬರು ಕೂಡ ಇದ್ದರು ಬೇಗ ಇವತ್ತು. ನಿಕ್ಕಿ ಕೂಡ ವಿನಿಲ್ ಕೂಡ ಇಬ್ಬರು ಕೂಡ ಬೇಗ ಇದ್ದರು. ಬೇಗ ಅಂತಲ್ಲ, ಆ್ಯಕ್ಚುಲಿ ನಾನು ಲೇಟ್ ಎದ್ದೆ ಅಲ್ವಾ, ಹಾಗೆ. ಸೊ ಈಗ ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಮತ್ತು ಬಾಜಿ ಮಾಡ್ತಾಯಿದ್ದೇನೆ, ಬೇಗ ಆಗಲಿ ಅಂತ. ಆಮೇಲೆ ಮಧ್ಯಾಹ್ನಕ್ಕೆ ಕೂಡ ಅದೇ ಆಗ್ತದಲ್ವ, ಅಂದರೆ ಚಪಾತಿ ಸ್ವಲ್ಪ ಜಾಸ್ತಿ ಮಾಡ್ತೇನೆ. ಆ್ಯಂಡ್ ಬಾಜಿ ಒಟ್ಟಿಗೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ, ಬೀನ್ಸ್ ಪಲ್ಯ ಮಾಡೋಣ ಅಂತ. ಅಂದರೆ ಕೆಲವೊಂದು ಸರ್ತಿ ಅನ್ನ ಜಾಸ್ತಿ ಇದ್ದರೆ, ಅನ್ನ ಮಾಡಿ ಆಗಿದೆ ಆಲ್ರೆಡಿ, ಅತ್ತೆ ಮಾಡಿ ಆಗಿದೆ. ಸೊ ಅನ್ನಕ್ಕೆ ಪಲ್ಯ ಕೂಡ ಆಗ್ತದಲ್ವ ಅಂತ ಹೇಳ್ಕೊಂಡು, ಲೈಕ್ ಗಂಜಿ ಥರ ಮಾಡಿ ತಿನ್ನೋದು ಅಂತ. ಆಮೇಲೆ ಇವತ್ತು ತುಂಬ ಕೆಲಸ ಉಂಟು, ಲೈಕ್ ಸಾರಿ ಪ್ರೀಪ್ಲೀಟಿಂಗ್ ಉಂಟು, ಆಮೇಲೆ ಚರ್ಚಿಗೆ ಹೋಗ್ಲಿಕ್ಕುಂಟು ಸಾಯಂಕಾಲ. ಸೊ ಬನ್ನಿ ಇವತ್ತಿನ ದಿನ ಹೇಗಾಗ್ತದೆ, ಏನೆಲ್ಲ ಮಾಡ್ತೇನೆ ಅಂತ ತೋರಿಸ್ತೀನಿ. ತುಂಬ ಜನ ಕೇಳ್ತಾಯಿದ್ರು, ನೀವು ಹೇಗೆ ಎಷ್ಟು ಬ್ಯುಸಿ ಇರ್ತೀರಿ, ಲೈಕ್ ಬೇಗ ಬೇಗ ಮಾಡ್ತೀರಿ ಕೆಲಸ ಎಲ್ಲ ಅಂತ. ಸೊ ಇದು ಗೊತ್ತಿಲ್ಲ ನನಗೆ ಅಭ್ಯಾಸ ಹೇಗೆ ಬಂತು ಅಂತ. ಮನೆಯಲ್ಲಿ ಅಂತೂ ಅಷ್ಟು ಕೆಲಸ ಮಾಡ್ತಾ ಇರಲಿಲ್ಲ ಮದುವೆ ಮುಂಚೆ. ಸೊ ಈಗ ಹೇಗೆ ಅಂತಂದರೆ ನನಗೆ ಬೇಗ ಬೇಗ ಆಗಬೇಕು ಎಲ್ಲ ಕೆಲಸ. ಆ್ಯಂಡ್ ತುಂಬ ಲೈಕ್ ವೀಕೆಂಡಲ್ಲಿ ಅಂತೂ ತುಂಬ ಬ್ಯುಸಿ ಅಂತ ಮಾಡಿಕೊಳ್ತೇನೆ ನನ್ನಷ್ಟಕ್ಕೆ. ಈಗ ನಂದು ಆಲ್ರೆಡಿ ಬೀನ್ಸ್ ಪಲ್ಯ ಆಗ್ತಾ ಉಂಟು, ಮತ್ತು ಬಾಜಿ ಆಯಿತು, ನೆಕ್ಸ್ಟ್ ಚಪಾತಿ ಆಗ್ತಾ ಉಂಟು. ಬ್ರೇಕ್ಫಾಸ್ಟ್ ರೆಡಿ, ಒಂದು ಅರ್ಧ ಗಂಟೆ ಅಷ್ಟೇ, ಎರಡು ಪಲ್ಯ ಮಾಡಿ ಆಯಿತು. ಆ್ಯಂಡ್ ಚಪಾತಿ ರೆಡಿ ಆಗ್ತದೆ ಈಗ ಸ್ವಲ್ಪದಲ್ಲಿ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆದ ನಂತರ ನಿಕ್ಕಿ ಅವರು ಊಟ ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ತಾಯಿದ್ರು. ಬಟ್ ಅವನು ಕೆಲಸಕ್ಕೆ ಹೋಗ್ಲಿಕ್ಕೆ ಲೇಟಾಗಿ ಮಾಡ್ತಾ ಇದ್ದ, ಅದಕ್ಕೆ ವಿನಿಲ್ ಅವರು ಬೈತಾಯಿದ್ರು. ಆ್ಯಂಡ್ ನಾನು ಬ್ರೇಕ್ಫಾಸ್ಟಿಗೆ ಕೂತ್ಕೊಳ್ಳೋಷ್ಟರಲ್ಲಿ ವಿನಿಲ್ ಅವನ ಫ್ರೆಂಡ್ ಒಟ್ಟಿಗೆ ಬಂದರು. ಸೊ ಅದಾದ ನಂತರ ವಿನಿಲ್ ಅವರು ಮತ್ತೆ ಬ್ರೇಕ್ಫಾಸ್ಟ್ ಮಾಡಿದರು. ಅದಾದ ನನಗೆ ಪ್ರೀಪ್ಲೀಟಿಂಗ್ ಇತ್ತು, ಅದನ್ನು ಮಾಡಲಿಕ್ಕೆ ಕೂತ್ಕೊಂಡೆ. ಆಮೇಲೆ ಮಧ್ಯದಲ್ಲಿ ತುಂಬ ಕೆಲಸ ಆಯಿತು, ಗುಡಿಸೋದು ಬರೆಸೋದೆಲ್ಲ, ಅದನ್ನೆಲ್ಲ ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಎರಡು ಸಾರಿ ಪ್ರೀಪ್ಲೀಟಿಂಗ್ ಮಾಡಿ ಆಯಿತು. ಸೊ ಆಲ್ಮೋಸ್ಟ್ 1.5 hour ತೊಗೊಂಡೆ. ಅಂದರೆ ಸಾಡೋ ಅಲ್ವಾ, ಹೆವಿ ಬ್ರೈಡಲ್ ಸಾರಿ ಅಲ್ಲ, ಸ್ವಲ್ಪ ಲೈಕ್ ಹಾಫ್ ಆನ್ ಅವರ್ಗಿಂತ ಜಾಸ್ತಿನೇ ಆಗುತ್ತೆ. ನಾರ್ಮಲ್ ಸಾರಿ ಆದರೆ ಒಂದು 20 to 30 minutes ಆಗುತ್ತೆ. ಸೊ ಇದು ನಾಳೆನೇ ಬೇಕು, ನಾಳೆನೇ ವೆಡ್ಡಿಂಗ್ ಮತ್ತು ಒಂದು ಎಂಗೇಜ್ಮೆಂಟ್ ಬ್ರೈಡ್ಗೆ. ಸೊ ಇನ್ನೂ 3 ಸಾರಿ ಇದೆ, ಅದು ಇವತ್ತು ರಾತ್ರಿ ಮಾಡಬೇಕಷ್ಟೇ. ಅಂದರೆ ತುಂಬ ಸುಸ್ತಾಯಿತು. ಹಾಗೆ ಅದು ಇದ್ದರೆ ಟೈಮ್ ಇದ್ದರೆ ಒಂದು ಸಾಯಂಕಾಲ, ಇಲ್ಲಾದರೆ ನೈಟ್ ಮಾಡೋದು ನೆನೆಸ್ಕೊಂಡಿದ್ದೇನೆ. ಬಿಗ್ ಬಾಸ್ ನೋಡಿ ಆಯಿತು, ಎಲ್ಲ ಆಯಿತು. ಈಗ ನಾನು ಕ್ರಿಸ್ಮಸ್ಸಿನ ಲೆಕ್ಕದಲ್ಲಿ ತಿಂಡಿ ಮಾಡಲಿಕ್ಕಿತ್ತಲ್ವ, ಸೊ ಎಲ್ಲ ಮಾಡಿ ಆಯಿತು. ಇವತ್ತು ಲಾಸ್ಟ್ ಡೇ ನಾನು ಮಾಡೋದು. ಇವತ್ತು ಲಡ್ಡು ಮಾಡ್ತಾಯಿದ್ದೀನಿ. ಈಸಿ ರೆಸಿಪಿ ಅಂತಲೂ ಹೇಳ್ಬೋದು, ಬಟ್ ನನಗೆ ಅಷ್ಟು ಲಡ್ಡು ಕಟ್ಟಲಿಕ್ಕೆ ಮಾತ್ರ ಬರೋದಿಲ್ಲ, ಮತ್ತೆಲ್ಲ ಮಾಡ್ತೇನೆ. ಸೊ ಹಾಗೆ ಅದಕ್ಕೋಸ್ಕರ ಪ್ರಿಪರೇಷನ್ ಮಾತ್ರ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ಸ್ವಲ್ಪ ಬೇಗ ಹೇಳಿಕೊಡ್ತೇನೆ. ಸೊ ಮೊದಲಿಗೆ ಇಲ್ಲಿ ನಾನು ಬಾಯ್ಲ್ಡ್ ರೈಸನ್ನು ತೊಗೊಂಡಿದ್ದೇನೆ, ರೆಡ್ ರೈಸನ್ನು. ಅದು ವಾಶ್ ಮಾಡಿ ಸ್ವಲ್ಪ ಒಣಗಿಸಿಬಿಟ್ಟು ಈಗ ಫ್ರೈ ಮಾಡ್ತಾ ಇರಬೇಕು. ಇದನ್ನು ಸ್ಲೋ ಫ್ಲೇಮಲ್ಲಿ ನೀವು ಇದು ಫ್ರೈ ಮಾಡಬೇಕು. ನೋಡಿ, ಫುಲ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಆ್ಯಂಡ್ ಹೀಗೆ ಫ್ರೈ ಮಾಡ್ತಾ ಹೋಗಬೇಕು. ಇದು ವೈಟ್ ರೈಸ್, ನಾರ್ಮಲ್ ವೈಟ್ ರೈಸ್ ಇದೆಯಲ್ವ, ನಾರ್ಮಲ್ ಸೋನಾ ಮಸೂರಿ, ಅದನ್ನು ವಾಶ್ ಮಾಡಿ ಸ್ವಲ್ಪ ಒಣಗಿಸಿ ಈಗ ಫ್ರೈ ಮಾಡಬೇಕು. ಇದು ಕೂಡ ಲೋ ಫ್ಲೇಮಲ್ಲೇ ಇಡಬೇಕು. ಬ್ಯಾಡ್ ಲಕ್, ಕರೆಂಟ್ ಇಲ್ಲ. ಸೊ ಲಡ್ಡು ಕಂಪ್ಲೀಟ್ ಇವತ್ತಾಗೋದಿಲ್ಲ, ಮೋಸ್ಟ್ಲಿ ನಾಳೆ ಮಾಡಬೇಕಷ್ಟೇ. ಕರೆಂಟ್ ಹೋಯಿತು ಅಂತ ಹೇಳಿಕೊಂಡು ಊಟ ಮಾಡಲಿಕ್ಕೆ ಅಂತ ಹೊರಟೆ. ಅದಾದಮೇಲೆ ಸ್ವಲ್ಪ ಕ್ರಿಸ್ಮಸ್ ಶಾಪಿಂಗ್ ಇತ್ತು ವಿನಿಲ್ ಅವರಿಗೆ. ಹಾಗೆ ಅವರಿಗೆ ಜಾಸ್ತಿ ಶರ್ಟ್ಸ್ ಎಲ್ಲ ತುಂಬ ಸಿಗೋದಿಲ್ಲ, ನಾವು ಆನ್ಲೈನಲ್ಲೇ ತರಿಸ್ತಿದ್ವಿ. ಬಟ್ ಈ ಸರ್ತಿ ಶಾಪಿಂಗ್ ಮಾಡಬೇಕು ಅಂತ ಹೊರಟ್ವಿ. ಹಾಗೆಯೇ ಈ 2 ಸಾರಿ ಕೂಡ ಡೆಲಿವರ್ ಮಾಡಲಿಕ್ಕಿತ್ತು. ಒಂದು ನಾನು ಸಾರಿಯನ್ನು ನಮ್ಮ ಫ್ಯಾನ್ಸಿಯೆಲ್ಲ ಹಿಡಿದು, ಶಾಂತಿ ಫ್ಯಾನ್ಸಿ ಪುತ್ತೂರಲ್ಲಿ. ಆ್ಯಂಡ್ ಇನ್ನೊಂದು ಸಾರಿ ಬ್ರೈಡಿಗೆ ನಾಳೆ ಕೊಡೋದು, ಅಂದರೆ ಹುಡುಗನ ಮನೆಗೆ ಕೊಡೋದು. ಸೊ ಹುಡುಗ ಸಾಯಂಕಾಲ ಬರ್ತಾನೆ ಅಂತ ಹೇಳಿದ್ದೆ, ಅದೇ ಮರ್ತು ಹೋಗಬಾರ್ದು ಅಂತ ಹೇಳ್ಕೊಂಡು ಸ್ಕೂಟಿಯಲ್ಲಿ ಇಡಲಿಕ್ಕೆ ಅಂತ ಹೋದ್ವಿ. ನೆಕ್ಸ್ಟ್ ಕೆಲಸ ಇರೋದು ನಮಗೆ ಮಾನಸಕ್ಕೆ ಹೋಗಲಿಕ್ಕಿತ್ತು. ಮಾನಸ
ವಾಚ್ ಶಾಪ್ ಇದೆಯಲ್ವಾ, ಅದು ಯಾಕಂದರೆ ನನಗೆ ವಿನಿಲ್ ಅವರು ನನ್ನ ಬರ್ಡೇ ಲೆಕ್ಕದಲ್ಲಿ ಫಾಸಿಲ್ ವಾಚನ್ನು ಗಿಫ್ಟ್ ಮಾಡಿದರು ಲಾಸ್ಟ್ 2 months ಎಗೋ. ಬಟ್ ಅದೇನಂದರೆ ತುಂಬ ಲೂಸ್ ಇತ್ತು, ಅದು ಟೈಟ್ ಮಾಡಲಿಕ್ಕೆ ಪುರ್ಸೋತೆ ಸಿಕ್ಕಲಿಲ್ಲ ಅಂತ ಹೇಳ್ಕೊಂಡು ಇವತ್ತು ಟೈಮ್ ಮಾಡಿಕೊಂಡು ಟೈಟ್ ಮಾಡಲಿಕ್ಕೆ ಅಂತ ತೊಗೊಂಡು ಬಂದಿದ್ವಿ. ಆಮೇಲೆ ಹಾಗೆ ಹೀಗೆ ನೋಡ್ತಾ ಇದ್ವಿ, ಯಾಕಂದರೆ ನಮಗೆ ವಾಚ್ ಸ್ವಲ್ಪ ಹುಚ್ಚು ಜಾಸ್ತಿ ಉಂಟು, ಬಟ್ ನೋಡೋದು ಮಾತ್ರ ತೊಗೊಳ್ಳಿಕ್ಕೆ ಹೋಗ್ಬೇಕಾದ್ರೆ ತುಂಬ ಸತಿ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ನೋಡ್ತಾ ಇದ್ವಿ, ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ವಿ, ಹಾಕ್ತಾ ಇದ್ವಿ, ರೇಟ್ ಕೇಳೋದು ಬರೋದು ಅಷ್ಟೇ ಕೆಲಸ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೊಗೊಳ್ಬೇಕು ಅಂತ ಹೇಳಿಕೊಂಡು ಬಿಟ್ಬಿಟ್ಟು ಬಂದ್ವಿ. ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆಂದ ಇತ್ತು. ಆ್ಯಂಡ್ ಕ್ರಿಸ್ಮಸ್ ಆಫರ್ ಕೂಡ ನಡೀತಾ ಇತ್ತು. ಸೊ ನಾವು ತುಂಬ ಸತಿ ಯೋಚನೆ ಮಾಡ್ತಾ ಇದ್ವಿ ಬೈ ಮಾಡುವನ ಅಂತ ಹೇಳಿಕೊಂಡು, ಮತ್ತು ಬೈ ಮಾಡಲಿಕ್ಕೆ ಹೋಗಲಿಲ್ಲ. ಆಮೇಲೆ ನಾವು ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಯೂಶ್ವಲಿ ನಾವು ಹೋಗ್ತಿದ್ದು ರಾಧಾಸಿಗೆ. ಬಟ್ ಆಮೇಲೆ ವಿನಿಲ್ ಹೇಳಿದ್ರು ಅಲ್ಲಿ ಸೈಜ್ ಸಿಗೋದಿಲ್ಲ. ಇಲ್ಲಿ ಒಂದು ಅವನಿಗೆ ಗೊತ್ತಿರುವಂತಹ ಶಾಪಿಗೆ ಹೋದ್ವಿ, ನೀಲಮ್ ಹತ್ರ. ಸೊ ಅಲ್ಲಿ ಅವನ ಸೈಜ್ ತುಂಬ ಸಿಕ್ಕಿತ್ತು, ಅಂದರೆ ತುಂಬ ದಪ್ಪ ಇದ್ದವರಿಗೆ ಸೈಜ್ ಎಲ್ಲ ತುಂಬ ಕಮ್ಮಿ ಸಿಗೋದು. ಆ್ಯಂಡ್ ನಮ್ಮ ಯೂಶ್ವಲಿ ಕಡಲೆ ಗಾಡಿ ಅಂದರೆ ಈ ಚರ್ಮುರಿ ಶಾಪಿಗೆ ನಾವು ಹೋಗಿ ಚರ್ಮುರಿ ತಿಂದು ಆಮೇಲೆ ವಾಪಸ್ ನಾವು. ಸೊ ನೆಕ್ಸ್ಟ್ ಸ್ಟಾಪ್ ನಮ್ಮದು ಮಾನಕ ಜ್ಯುವೆಲರ್ಸಿಗೆ. ಸೊ ಇದು ಶಾಪಿಗೆ ನಾವು ಯೂಶ್ವಲಿ ಹೋಗ್ತಾ ಇರ್ತೀವಿ. ನನ್ನದೊಂದು ರೋಸರಿ ಇದೆಯಲ್ವ, ಅದು ನನ್ನ ಒಂದು ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ರು ಲೈಕ್ 2-3 years ಬ್ಯಾಕ್, ಸಿಲ್ವರ್ ಒನ್. ಬಟ್ ಅದೇನಂತಂದರೆ ಇಟ್ಟಲ್ಲೇ ಫುಲ್ ಕಲರೆಲ್ಲ ಫೇಡ್ ಆಗಿತ್ತು ಅಂತ ಹೇಳಿಕೊಂಡು ಪಾಲಿಷ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದೆ. ಸೊ ಅದನ್ನು ತೊಗೊಂಡು ಬರಲಿಕ್ಕೆ ಅಂತ ಹೋಗಿದ್ದೆ. ಮೀನ್ ವೇಲ್ ನನಗೆ ಸ್ವಲ್ಪ ಜ್ಯುವೆಲರಿ ಸೆಟ್ ಎಲ್ಲ ತುಂಬ ಇಷ್ಟ ಆಯಿತು, ನೋಡ್ತಾ ಇದ್ದೆ, ರೇಟ್ಸ್ ಎಲ್ಲ ನೋಡ್ತಾ ಇದ್ವಿ, ಹಾಗೆ ಮಾತಾಡ್ತಾ ಇದ್ವಿ, ಟೈಮ್ ಪಾಸ್ ಮಾಡ್ತಿದ್ವಿ. ಆ್ಯಂಡ್ ವಿನಿಲ್ ಅವರು ಇನ್ನೊಂದು ಸಿಲ್ವರ್ ಇದು ರೋಸರಿ ಮಾಡಬೇಕು ಅಂತ ತುಂಬ ಆಸೆಪಟ್ಟು ನಾವು ಮಾಡಿಸಿ ಆರ್ಡ್ರ್ ಕೊಟ್ಟು ಬಂದ್ವಿ. ಆ್ಯಂಡ್ ಇಲ್ಲಿ ಜ್ಯುವೆಲರಿ ಆಪ್ಷನ್ಸ್ ಇದೆಯಲ್ಲ, ನಿಮಗೆ ಹೇಗೆ ಬೇಕು ಫೋಟೋ ತೋರಿಸಿದ್ರೆ ಸಾಕು ಹಾಗೇ ಮಾಡಿ ಕೊಡ್ತಾರೆ, ಅಷ್ಟು ಚೆಂದ ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ನನಗೆ ಈ ಒಂದು ಶಾಪ್ ತುಂಬ ಇಷ್ಟ. ಆ್ಯಂಡ್ ನಾನು ಯೂಶ್ವಲಿ ಇಲ್ಲಿ ಯಾವುದೇ ಗೋಲ್ಡ್ ಆಗಿರ್ಬೋದು ಇಲ್ಲ ಸಿಲ್ವರ್ ಆಗಿರ್ಬೋದು ನಾವು ಮಾಡಲಿಕ್ಕೆ ಕೊಡೋದು ಇಲ್ಲಿ ಜಾಸ್ತಿ. ಸೊ ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಚೆಕ್ಔಟ್ ಮಾಡಿ ಬನ್ನಿ. ಆ್ಯಂಡ್ ಅದಾದ ನಂತರ ನನಗೆ ವಿನಿಲ್ ಅವರು ಚರ್ಚಿಗೆ ಡ್ರಾಪ್ ಮಾಡಲಿಕ್ಕೆ ಅಂತ ಬಂದರು. ಅಂದರೆ ಚರ್ಚಿಗೆ ಪೂಜೆಗೆ ಹೋಗ್ಲಿಕ್ಕಿತ್ತಲ್ವ, ಅಂದರೆ ಒಂದು ಕಾಯರ್ ಕೂಡ ಇತ್ತು, ಪೂಜೆಗೆ ಹೋಗಬೇಕಿತ್ತು. ನಾಳೆ ಹೋಗ್ಲಿಕ್ಕೆ ಆಗೋದಿಲ್ಲ ಸಂಡೇ ಅಂತ ಹೇಳಿಕೊಂಡು ಸ್ಯಾಟರ್ಡೆ ಪೂಜೆಗೆ ಹೋಗಿದೆ. ಪೂಜೆ ಎಲ್ಲ ಆದ ನಂತರ ನಾವು ಎಡ್ಸೆಲ್ ಎರೋಲ್ನ ಮನೆಗೆ ಹೋದೆ. ಯಾಕಂದರೆ ಒಂದು ರೆಕಾರ್ಡಿಂಗ್ ಮಾಡಬೇಕು ಅಂತ ಇತ್ತು ಯೂಟ್ಯೂಬ್ ಚಾನಲ್ಗೆ, ಇನ್ನೊಂದು ಯೂಟ್ಯೂಬ್ ಚಾನಲ್. ಅಲ್ಲಿ ನಾನು ಎಲ್ಲ ಕೊಂಕಣಿ ಹಿಮ್ಸ್, ಇಂಗ್ಲೀಷ್, ಕನ್ನಡ, ಹಿಂದಿ ಎಲ್ಲ ಬೇರೆ ಲ್ಯಾಂಗ್ವೇಜ್ ಇದು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇವನು ನನಗೆ ಕೀಬೋರ್ಡಲ್ಲಿ ಸಪೋರ್ಟ್ ಕೊಡ್ತಾನೆ, ಅದಕ್ಕೋಸ್ಕರ ಅವನ ಮನೆಗೆ ಹೋಗಿ ರೆಕಾರ್ಡ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. Start. प्रथम सोमवार राजी उदार मोनाची जिव्या नहीं फुल बाय हर सिंग करना नहीं है शीशियां फोड़न तुम्हारे से अरे नाश्ता चेक खाए करवा सही है ता सब बढ़िया. ಸಿಂಗಿಂಗ್ ಎಲ್ಲ ಆದ ನಂತರ ನನಗೆ ವಿನಿಲ್ ಅವರು ಪಿಕಪ್ ಮಾಡಲಿಕ್ಕೆ ಬಂದರು. ಆಮೇಲೆ ಬೇಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬೇಗ ನಮ್ಮ ಮನೆಗೆ ಹೋದ್ವಿ. ನನ್ನ ಪಪ್ಪನ ಒಂದು ಕೆಟೆನಿಯನ್ ಗ್ರೂಪ್ ಅಂತ ಒಂದುಂಟು, ಅಲ್ಲಿ ನಮಗೆ ಏನಂತಾರೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು, ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತ ಒಂದಿತ್ತು. ಅದಕ್ಕೋಸ್ಕರ ಫ್ಯಾಮಿಲಿಯವರು ಬರಬೇಕಿತ್ತು. ಅದಕ್ಕೋಸ್ಕರ ನಮ್ಮಪ್ಪ ನನಗೆ ಮತ್ತು ವಿನಿಲಿಗೆ ಕೂಡ ಕರೆದಿದ್ದು. ಅದಕ್ಕೋಸ್ಕರ ನಾವು ಮನೆಗೆ ಹೋಗಿ ಮಮ್ಮಿಗೆ ಪಿಕ್ ಮಾಡಿ ಅಲ್ಲಿಂದ ನಾವು ಫಂಕ್ಷನಿಗೆ ಒಟ್ಟಿಗೆ ಹೋದ್ವಿ ಮೂವರು ಕೂಡ. ಪಪ್ಪ ನನ್ನ ಆಲ್ರೆಡಿ ರೀಚ್ ಆಗಿದ್ರು. ಅದರ ಮಧ್ಯದಲ್ಲಿ ನಮ್ಮದು ಸಾರಿ ಇತ್ತಲ್ವ ಡೆಲಿವರಿ ಎಂಗೇಜ್ಮೆಂಟ್, ಅವರದ್ದು ಸಾರಿ ಕೊಡ್ಲಿಕ್ಕೆ ಅಂತ ನಿಂತ್ವಿ. ಕ್ರೆಡಿಟ್ ಕಾರ್ಡ್ ಉಂಟಾ ಮಾಗಿ ರೊಟ್ಟಿಗೆ ದಿಲ್ಲ ಅಲ್ಲೇ ಬಾಯ್ ಓಕೆ ಬಾಯ್ ಓದಿಲ್ಲ ಕವರ್ ಕಾರ್ಡ್ ದೀತಾನ ಬಾಯ್ ಎಲ್ಲ डाउट है वीडियो गलत है रील करूंगा रो रील नहीं सारी हैंडेड ओवर टू जॉयस्टर द बॉय प्रूफ ये क्या लगता है ये
Oh, what fun it is to ride in a one-horse open sleigh. Celebration when I tell everyone that you're in love with me. कामगार संघाचा मिळवणूक ताने ते काम सुरू केले फॅक्टरी केली आणि ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ನನ್ನ ಚರ್ಚಿಗೆ ಹೋಗಿ ಆಯ್ತಲ್ಲ, ಹಾಗೆ ಇವತ್ತು ಚರ್ಚಿಗೆ ಹೋಗ್ಲಿಕ್ಕಿಲ್ಲ. ಆ್ಯಂಡ್ ಬನ್ನಿ ಹೂ ಕೊಯ್ಕೊಳ್ಳು. ಟಿಪ್ಸಿ ಬೆಳಿಗ್ಗೆನೇ ನಾನು ಲಡ್ಡು ಕಂಪ್ಲೀಟ್ ಮಾಡಿಬಿಡುವ ಅಂತ ಹೇಳಿಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ವಿನಿಲಾ ಅವರು ತೆಂಗಿನಕಾಯಿ ಡ್ರೈ ಕೋಕೋನಟನ್ನು ಕಟ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಮಿಕ್ಸಿಯಲ್ಲಿ ನಾನು ನೆನ್ನೆ ಫ್ರೈ ಮಾಡಿದಂತಹ ಅಕ್ಕಿ ಇದೆಯಲ್ಲ ಅದನ್ನು ಫ್ರೈ ಮಾಡಿ ವಾಪಸ್ ಫ್ರೈ ಮಾಡಲಿಕ್ಕೆ ಹೋಗಲಿಲ್ಲ, ಮಿಕ್ಸಿಯಲ್ಲಿ ಪುಡಿ ಮಾಡಿ ಅದಾದ ನಂತರ ಉಪ್ಪು ಮತ್ತು ಏಲಕ್ಕಿ ಪೌಡರ್, ಇಲ್ಲಿ ಎಳ್ಳು ವೈಟ್ ಮತ್ತು ಬ್ಲ್ಯಾಕ್ ಎರಡೂ ಎಳ್ಳನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇಷ್ಟೇ. ಇದಕ್ಕೆ ನಾವು ಯೂಶ್ವಲಿ ಏನು ಹಾಕೋದಂದರೆ ಬೆಲ್ಲ ಹಾಕೋದು, ಆದರೆ ಈ ಸತಿ ಆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇತ್ತು ಅಂತ ಹೇಳಿಕೊಂಡು ಅದನ್ನು ನೀರು ಮಾಡಿ ಮತ್ತೆ ನೀರನ್ನು ಹಾಕಿದ್ವಿ. ಹಾಗೆ ಅಷ್ಟೇ. ಅದಾದ ನಂತರ ಉಂಡೆ ಕಟ್ಟಿ ಲಡ್ಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಈಗ ನಾನು ಹೊರಡಬೇಕು. 10 ಗಂಟೆ ಆಯಿತು. ಹೊರಟು ಇವತ್ತು ವಿನಿಲಾ ಅವರ ಒಂದು ಫ್ರೆಂಡಿನ ಎಂಗೇಜ್ಮೆಂಟ್, ಹಾಗೆ ನನಗೆ ಕೂಡ ಅವರು ಸಾರಿ ಡ್ರೇಪಿಂಗ್ಗೆ ಕರೆದಿದ್ದಾರೆ. ಸಿಂಪಲ್ಲಾಗಿ ನಾನು ಬೇಗ ಡ್ರೆಸ್ಅಪ್ ಆದೆ, ಅಂದರೆ ಲೇಟ್ ಆಗಬಾರ್ದು, ತುಂಬ ದೂರ ಇತ್ತು, ಮೂಡುಬಿದ್ರೆ ಹಾಗೆ ಹೋಗಬೇಕಿತ್ತು. ಸೊ ನಾನು ಮತ್ತು ವಿನಿಲ್ ಅವರ ಫ್ರೆಂಡ್ ಮತ್ತು ಅವರ ವೈಫ್ ಕೂಡ ಬಂದಿದ್ದರು. ಸೊ ನಾವು ಒಂದೇ ಕಾರಲ್ಲಿ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ. ಮೀನ್ ವೈಲ್ ನನಗೊಂದು ಇನ್ನೊಂದು ಸಾರಿ ಪ್ಲೀಟಿಂಗಿಗೆ ಆರ್ಡರ್ ಬಂದಿತ್ತು. ಸೊ ಅವರ ಮನೆಗೆ ಹೋಗಿ ಸಾರಿ ಕಲೆಕ್ಟ್ ಮಾಡಿ ನನ್ನ ಫ್ರೆಂಡಿನ ಮನೆಗೆ ಹೋಗಿ ಅಲ್ಲಿಂದ ಒಟ್ಟಿಗೆ ಹೋದ್ವಿ. ವಿನಿಲ್ करता हूँ प्रायव्हेट गाडी एक दुसरे मुख्य साईडिक मात्र ना तुम्ही डेली सेल येतात तर तुमका दस जाता आणि म्हणून सांगून त्या टाईपार तुमका गले म्हणून हाटी ಒಂದು ಸರ್ हटली जाल्यार लागती कोणाची अंची यार ಸೊ ನೆಕ್ಸ್ಟ್ ನವರು ವಿಕೇಶ್ ಡಿಸೋಜ म्हणचे नाव ಅಳಂಗಾನಿ एकलो क्या बाई किधर है मग असं पहिले जमल्या सगळी स्थान मग असं मला सहयोग मागता मग शानो हरेक जॉयस बरे दोघांनी She said yes, we can go for it. एक पार्टी को एक पार्टी ओके ये पूरा संभाल ले रे हैं एकदम
ಫಂಕ್ಷನ್ ಎಲ್ಲ ಮುಗ್ದಾಗಿ ಮನೆಗೆ ಬರೋಷ್ಟರಲ್ಲಿ 3:30-4 ಗಂಟೆ ಹಾಗೆ ಆಯಿತು. ಆಮೇಲೆ ನನಗೊಂದು ಪ್ಲೀಟಿಂಗ್ ಕೊಡಲಿಕ್ಕಿತ್ತು. ಆವಾಗ ಮಧ್ಯಾಹ್ನ ತೊಗೊಂಡಿದ್ನಲ್ವ ಆ ಸಾರಿಯನ್ನು ವಾಪಸ್ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಬೇಗನೆ ಸಾರಿ ಪ್ಲೀಟಿಂಗ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ಸಾಯಂಕಾಲ ಒಂದು ವೆಡ್ಡಿಂಗ್ ಇತ್ತು. ಅದೇ ನಾನು ನಿನ್ನೆ ಸಡೋ ಪ್ಲೀಟ್ ಮಾಡಿದ್ನಲ್ವ ಆ ಕಪಲಿಗೆ ಅವರು ಮುಂಚೆನೇ ಬುಕ್ ಮಾಡಿದರು ಸಾರಿ ಪ್ಲೀಟಿಂಗ್ ಮತ್ತು ಫ್ಲವರ್ ಸೆಟ್ಟಿಂಗಿಗೆ ಬರಬೇಕು ನೀವು ಫಂಕ್ಷನಿಗೆ ಅಂತ ಹೇಳಿಕೊಂಡು. ಫಸ್ಟ್ ಟೈಮ್ ನನಗೆ ಫ್ಲವರ್ ಸೆಟ್ಟಿಂಗ್ ಮಾಡಲಿಕ್ಕೆ ಅಂತ ಕರೆದಿದ್ರು. ಸೊ ಅದಕ್ಕೋಸ್ಕರ ನನಗೆ ಪಿನ್ಸ್ ಎಲ್ಲ ನನಗೆ ತೊಗೊಳ್ಬೇಕಿತ್ತು. ಆಲ್ರೆಡಿ ಇತ್ತು, ಆದ್ರೂ ಸ್ವಲ್ಪ ಕಮ್ಮಿ ಬಿದ್ದರೆ ಅಂತ ಹೇಳಿಕೊಂಡು ನಾನು ನಮ್ಮ ಅಂಕಲ್ನ ಶಾಪಿಗೆ ಹೋದೆ. ಅದುವೇ ಶಾಂತಿ ಫ್ಯಾನ್ಸಿ 2. ಸೊ ಇದು ವೆಂಕಟರಮಣ ಟೆಂಪಲ್ನ ಆಪೋಸಿಟಲ್ಲಿರುವಂತಹ ಫ್ಯಾನ್ಸಿ. ಸೊ ನಮ್ಮ ಅಂಕಲೇ ಇದ್ದರು, ಅವರು ಆಲ್ಮೋಸ್ಟ್ ಶಾಪ್ ಕ್ಲೋಸ್ ಮಾಡೋರಿದ್ರು. ಅವ್ರ ಹತ್ರ ಕೇಳಿ ನಾನು ಮತ್ತು ಲೈಕ್ ಯು ಪಿನ್ಸ್ ಮತ್ತು ಸೈಡ್ ಪಿನ್ಸ್ ಫ್ಲವರ್ ಹಾಕ್ಲಿಕ್ಕೋಸ್ಕರ ಅಂತ ಹೇಳಿಕೊಂಡು ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿಂದ ಡೈರೆಕ್ಟ್ಲಿ ನಾವು ಫಂಕ್ಷನಿಗೆ ಹೋದ್ವಿ. ಫಂಕ್ಷನ್ ಇದ್ದದ್ದು ಪುತ್ತೂರು ಗಾರ್ಡನಲ್ಲಿ. ಇದೊಂದು ಹೊಸತಾದಂತಹ ರೀಸೆಂಟ್ಲಿ ಮಾಡಿದಂತಹ ಗ್ರೌಂಡ್, ಇದು ಓಪನ್ ಗ್ರೌಂಡ್ ಕೂಡ ಮಾಡಿದ್ದಾರೆ. ಆ್ಯಂಡ್ ತುಂಬ ಕಮ್ಮಿ ಫಂಕ್ಷನ್ಸಲ್ಲಿ ಆಗಿದೆ ಆ್ಯಂಡ್ ತುಂಬ ಸ್ಪೇಸ್ ಕೂಡ ಇತ್ತು. ನನಗೆ ತುಂಬ ಇಷ್ಟ ಆಯಿತು ನೋಡಲಿಕ್ಕೆ. ತುಂಬ ದೊಡ್ಡದಿತ್ತು ಗ್ರೌಂಡ್ ಆ್ಯಂಡ್ ಸ್ಪೇಷಿಯಸ್ ಆಗಿತ್ತು. ಲೈಕ್ ನಿಮಗೆ ವಾಶ್ರೂಮ್, ಚೇಂಜಿಂಗ್ ರೂಮ್ ಎಲ್ಲ ತುಂಬ ಇತ್ತು. ಈವನ್ ಕೇಟ್ರಿಂಗ್ ಎಲ್ಲ ಸ್ಪೇಸ್ ಎಲ್ಲ ತುಂಬ ಚೆಂದ ಮಾಡಿದ್ರು. ಸೊ ತುಂಬ ಇಷ್ಟ ಆಯಿತು. परफेक्ट रितीन पळटात हें कित्याक म्हळ्यार राग केल्यार सोड येता, मोसरी करूंक ना, हगे दवरूंक ना. I couldn't speak in that very ಇದೊಂದು ಮೆಮೊರಿಯಬಲ್ ವೆಡ್ಡಿಂಗ್ ಕೂಡ ಹೌದು ಅಂತ ಹೇಳ್ಬೋದು. ಯಾಕಂದರೆ ಇದು ನನ್ನದು ಫಸ್ಟ್ ಫ್ಲವರ್ ಸೆಟ್ಟಿಂಗ್. ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೆ, ಬಟ್ ಹೇಗೆ ಬರ್ತದೆ ಅಂತ ಗೊತ್ತಿರಲಿಲ್ಲ. ಸೊ ತುಂಬ ಟ್ರೈ ಮಾಡಿ ನಾನು ಸರಿಯಾಗಿ ಚೆಂದ ಮಾಡಿ ಉಡಿಸಿದೆ. ಈವನ್ ಡ್ರಿಪ್ಪಿಂಗ್ ಆಗಿರ್ಬೋದು, ಫ್ಲವರ್ ಅದು ಆಗಿರ್ಬೋದು, ತುಂಬ ಚೆಂದ ಮಾಡಿ ಬಂತು. ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಏನೋ ಆಯಿತು. ಸೊ ಇಷ್ಟೇ ಆಗಿತ್ತು. ನಾವು ಇಲ್ಲಿ ಆದ ನಂತರ ಊಟ ಮಾಡಿ ಮನೆಗೆ ಹೋದ್ವಿ. ಇಷ್ಟೇ ಆಗಿತ್ತು ಇವತ್ತಿನ ಈ ವೀಕೆಂಡ್ ವ್ಲಾಗ್. ನಿಮಗೆ ಇಷ್ಟ